ಅಬ್ಬಾ ಏನಿಲ್ಲ, ಗದ್ದೆ ಹತ್ರ ಇದ್ದ ಸರ್. ಗದ್ದೆ ಹತ್ರ ಇದ್ದವನು ಸಂಜೆ 9 ಗಂಟೆಗೆ 8:30 9 ಗಂಟೆ ಮನೆಗೆ ಬಂದವನು ನಮ್ಮ ಮಗನ ಜೊತೆ ಆಡ್ಕೊಂಡು ಹಂಗೆ ಮಲಗಿದ್ದ. ನಿದ್ದೆ ಬರ್ತೈತೆ ಮಮ್ಮಿ ಮಲ್ಕೊತೀನಿ ಅಂದ. ಆಯಿತು ಮಲ್ಕಪ್ಪ ಅಂದ. ಅಲ್ಲಿ ಗದ್ದೆ ಹತ್ರ ಹಸುಗಳು ಮತ್ತು ಇದ್ದವ, ಅಲ್ಲಿ 2 ಹುಡುಗರು ಮಲಗಿದ್ದವು. ಅಲ್ಲಿ ಆ ಹುಡುಗರು ಮನೆಗೆ ಇವನ್ನ ಕರ್ಕೊಬಂದು ಬಿಟ್ಬಿಟ್ಟು ಆಮೇಲೆ ಅವರು ಮನೆ ಹತ್ರ ಗದ್ದೆ ಹತ್ರ ಹೋದರು. ಅವರು ಆ ಹುಡುಗರನ್ನಾಗೆ ಇವನು ಬಂದು ಮಲ್ಕೊಂಡ್ಮೇಲೆ ಯಾರೋ ಒಂದು 7-8 ಜನ ಬಂದು ಹೊಡಿತಾವ್ರೆ ಅಂತ ಯಾರೋ ಫೋನ್ ಮಾಡಿ ನನ್ನ ಮಗನಿಗೆ ಬಂದು ಕರ್ಕೊಂಡೋದ್ರು. ಕಾರ್ತಿ ಅನ್ನೋನು. ಅಂದರೆ ಅವನು ಫ್ರೆಂಡಿಗೆ ಏನೂ ತೊಂದರೆ ಇಲ್ಲ ಪಾಪ ಅವನಿಂದ. ಅಯ್ಯೋ ಅಪ್ಪ, ಅವಾಗ ಇಬ್ಬರು ಹೋದ್ರು ಸರ್. ಅವರು 7-8 ಜನ ಇದ್ರಲ್ಲ, ನನ್ನ ಮಗನ್ನ ಸ್ಕೂಟ್ರಲ್ಲಿ ಒಯ್ತಿದ್ದಂಗೆ ಎಲ್ಲ ಇದು ಮಾಡಿಬಿಟ್ಟವ್ರೆ. ಆಗ ಅವನ್ನ ಯಾರು ಮುತ್ತಾಕೊಬಿಟ್ಟು ಹಿಡ್ಕಿ ಇವನ್ನ ಹೋಗು ನನ್ನ ಸಾಯಿಸ್ಬಿಡ್ತಾರೆ, ನೀನು ಓಡು ಅಂತ ಆ ಹುಡುಗನ್ನ ಮೂರೊಳಿಕೆ ಓಡಿಸ್ಬಿಟ್ಟವನೆ ಸರ್ ಅವನು. ಅಯ್ಯೋ 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 ಅಪ್ಪ, ಅಲ್ಲಿ ಮನೆ ಒಳಗಡೆ ಮನೇಲಿ ಮಲಗಿದ್ದ, ಬಂದು ಕರ್ಕೊಂಡೋದ್ರು ಸರ್. ಹಾಂ ಇಲ್ಲ ಸರ್, ಅಂದರೆ ನಮ್ಮ ಜಮೀನಲ್ಲಿ ಹುಡುಗರು ಬೇರೆ ಹುಡುಗರು ಮಲಗಿದ್ದು. ಆ ಹುಡುಗರಿಗೆ ಹೊಡೆದ್ಬಿಟ್ಟು ಕಟ್ಟಾಕ್ಬಿಟ್ಟಿದ್ರು ಸರ್. ಬುಂಡ ಕಟ್ಟಾಕ್ಬಿಟ್ಟಿದ್ರು ಒಂದು ಹುಡುಗನ್ನ. ಅದಕ್ಕೆ ಅವರು ಇನ್ನು ಆ ಹುಡುಗರನ್ನ ಸಾಯಿಸ್ಬಿಡ್ತಾರೆ ಅಂದ್ಬಿಟ್ಟು ಇನ್ನೊಂದು ಹುಡುಗ ಕದ್ದಿ ಓಡಿ ಬಂದ್ಬಿಟ್ಟಿದ್ದ ಮನೆಗೆ ತಪ್ಪಿಸ್ಕೊಂಡು. ಅವನು ಇನ್ನೊಂದು ಹುಡುಗನ ಫೋನ್ ಮಾಡಿ ಅವನು ಬಂದು ನಮ್ಮ ಮಗನ ಕರ್ಕೊಂಡು ಹೋದ. ಆಗ ಅವನು ಇದು ನಡಿ ಅಂದ್ಬಿಟ್ಟು ಅವನಿಗೆ ಹೋಗೋಕ್ಕೆ ಮನಸ್ಸಿಲ್ಲ, ನಿದ್ದೆ ಅವನಿಗೆ. ಒಳಗೆ ಕೊಯ್ತಾನೆ ಈಚೆ ಬರ್ತಾನೆ ಸರ್ ಅವನು. ಆಮೇಲೆ ಇಬ್ಬರೂ ಹೋದ್ರು ಸರ್. ಹೋಯ್ತಿದ್ದಂಗೆ ಇಲ್ಲಿ ಗದ್ದೆ ಹತ್ರನೇ ಅಲ್ಲಿ ರೋಡಲ್ಲೇ ಅವನ್ನ ಹಿಡ್ಕೊಬಿಟ್ಟವ್ರೆ. ಇವನ್ನ ಹಿಡ್ಕೊಳಕ್ಕೆ ಹೋದ್ರೆ, ಇನ್ನು ಓಡಪ್ಪ ನನ್ನ ಸಾಯಿಸ್ಬಿಡ್ತಾರೆ ಕಣೋ, ಓಡೋ ನೀನು ಇರ್ಬಿಡೋ ಓಡೋ ಅಂದ್ರಂತೆ. ಆ ಹುಡುಗ ಊರೊಳಗೆ ಓಡಿ ಬಂದು ಸ್ವಲ್ಪ ಹೆಣ್ಣನ್ನು ಹೊಡೆದಾಕ್ಬಿಡ್ತಾವ್ರೆ ಕಣಮ್ಮ ಅಂದ್ಬಿಟ್ಟು ಬಂದ. ಅವನ್ನ ಹೋಗೋದ್ರಲ್ಲಿ ಹಾಲೆ ಹೊಡೆದಾಕ್ಬಿಟ್ಟಿದ್ರು ಸರ್ ನನ್ನ ಮಗನ. ಯಾರೋ ಊರವ್ರಂತೆ ಸರ್, ಊರವರು ಯಾರೋ ಪ್ರಜ್ವಲ್ ಅಂತೆ, ಅಮ್ಮನೂ ಯಾರೋ ಸಂತೋಷ್ ಅಂತೆ, ಆಮೇಲೆ ಜೀವನ್ ಅಂತೆ, ಇನ್ನೂ ಯಾರ್ಯಾರೋ ಒಂದು 7-8 ಹೆಸರು ಬರ್ತಾರೆ. ನಮ್ಮ ಮಗಳ ಹತ್ರ ಅದೇ ಸ್ಟೇಟ್ಮೆಂಟ್. ನಮ್ಮ ಮಗಳನ್ನ ಮಾಜೂರು ಕರ್ಕೋಗೋರು. ಇಲ್ಲಿಯವರೇ ಮಾಡಿರೋದು ಸರ್, ಈ ಊರವರನ್ನೇ ಮಾಡಿರೋದು. ಆಲೆ ಒಂದು 3 ತಿಂಗಳಾಗೈತೆ ಸರ್, ಒಂದು 2-3 ತಿಂಗಳಾಗೈತೆ. ಹ್ಞೂ ಸರ್. ಇಲ್ಲಿ ಈಗ ಹುಡುಗರೆಲ್ಲ ಗದ್ದೆ ಹತ್ರ ಹೋಯ್ತೇವೆ ಅಂದ್ಬಿಟ್ಟು ಈ ಮೋರಿನ ಪಂಚಾಯತಿಯಿಂದ ಕಿತ್ತಾಕ್ಬಿಟ್ಟಿದ್ರು. ಇದನ್ನು ಇಲ್ಲೇ ತಂದು ಕಟ್ಕೊತೀನಿ ಮಮ್ಮಿ, ನಮ್ಮಿಂದ ಯಾಕೆ ಇನ್ನೊಬ್ರು ಮಕ್ಕಳು ತೊಂದರೆ ಆಗಬೇಕು, ನಾನು ಇಲ್ಲೇ ಹೊಸ ಕಟ್ಕೊತೀನಿ ಎತ್ತು ಸರ್. ರೇಸ್ ಕೊಯ್ತಾರೆ, ಇಲ್ಲೇ ಕಟ್ಕೊತೀನಿ ಅಂದ. ಆಯಿತು ಕಣಪ್ಪ ಅಂದ. ಇನ್ನೂ ಸ್ವಲ್ಪ ಕೆಲಸ ಇತ್ತು. ಮೊನ್ನೆ 3 ದಿನ ಆಗಿತ್ತು ಹೋಗಿ. ನಿನ್ನೆ ಬೆಳಿಗ್ಗೆ 6 ಗಂಟೆಗೆ ಬಂದ ಸರ್ ನನ್ನ ಮಗ. ಸೀಲ್ಡ್ ತಗೊಂಡು ಸೆಕೆಂಡ್ ಜನಕ್ಕೆ ಗೆಲ್ತು ಅಂದ್ಬಿಟ್ಟು ಹೇಳಿದ್ರು. ಬಂದು ಸ್ನಾನ ಮಾಡ್ಕೊಂಡು ದೀಪ ಹಚ್ಬಿಟ್ಟು ಗದ್ದೆ ಹತ್ರ ಹೋದ ಸರ್ ಅವನು. ಹೋಗ್ಬಿಟ್ಟು ಪುನಃ ಸಂಜೆ ಬಂದ ಮನೆಗೆ ಮನೆಗೆ ಬಂದ ಸರ್. ಬಂದು ಮಲಗಿದ ಸರ್ ಅವನು. ಮಲಗಿದಾಗ ಬಂದು ಹುಡುಗ ನಮ್ಮ ಕಾರ್ತಿಯನ್ನು ಕರ್ಕೊಂಡು ಹೋದ ಗದ್ದೆ ಹತ್ರ. ಅಯ್ಯೋ ಮಗನೇ. ಸುಧಾಮಣಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.